ಲೋಕಸಭಾ ಚುನಾವಣೆಯ ಉಸ್ತುವಾರಿ ಹೊತ್ತಿದ್ದಂತಹ 8 ಸಚಿವರ ತಲೆದಂಡಕ್ಕೆ ಮೊದಲ ಹಂತದಲ್ಲಿ ಇದೀಗ ಎಐಸಿಸಿ ನಿರ್ಧಾರ ಮಾಡಿದ್ದು, ಈ ಒಂದು ಮೊದಲ ಹಂತದ ತಲೆದಂಡದ ನಂತರ ಕಾಂಗ್ರೆಸ್ನ ತಲೆದಂಡದ ಒಂದು ಸರದಿ ಇಲ್ಲಿಗೆ ಮುಗಿಯೋದಿಲ್ಲ ಅಂತಕ್ಕಂಥ ಒಂದು ಮಾಹಿತಿಗಳು ಎಐಸಿಸಿಯ ಕಡೆಯಿಂದ ಸ್ಪಷ್ಟವಾಗಿ ಬರ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಎಐಸಿಸಿ ನಿರ್ಧಾರ ಮಾಡಿರ್ತಕ್ಕಂಥ ಆ ತಲೆದಂಡಕ್ಕೆ ನಿರ್ಧರಿಸಿರ್ತಕ್ಕಂಥ ಆ 8 ಸಚಿವರು ಯಾರು, ಯಾವ ಕಾರಣಕ್ಕೆ ಮೊದಲ ಹಂತದಲ್ಲಿಯೇ ಈ ಒಂದು ಸಚಿವರ ತಲೆದಂಡ ಆಗುತ್ತೆ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಲೋಕಸಭಾ ಚುನಾವಣೆ ರಾಜ್ಯದಲ್ಲಿ ಆರಂಭವಾದಂಥ ಸಂದರ್ಭದಲ್ಲಿಯೇ ಎಐಸಿಸಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ತಮ್ಮ ಕುಟುಂಬಸ್ಥರಿಗೆ ಹಾಗೂ ಅತ್ಯಾಪ್ತರಿಗೆ ಟಿಕೆಟನ್ನು ಪಡೆದಿದ್ದಂತಹ ರಾಜ್ಯದ ಪ್ರಭಾವಿ ಸಚಿವರಿಗೆ ಟಾಸ್ಕ್ ಒಂದನ್ನು ಕೊಟ್ಟಿತ್ತು. ಯಾರ್ಯಾವ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದೀರಾ ಆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರಬೇಕು. ಅದೇ ರೀತಿ ಯಾವೆಲ್ಲ ಸಚಿವರು ತಮ್ಮ ಆಪ್ತರಿಗೆ ಹಾಗೂ ಕುಟುಂಬಸ್ಥರಿಗೆ ಟಿಕೆಟನ್ನು ಪಡ್ಕೊಂಡಿದ್ದೀರೋ ಅವರನ್ನು ಗೆಲ್ಲಿಸ್ಕೊಂಡು ಬರ್ತಕ್ಕಂಥ ಜವಾಬ್ದಾರಿ ನಿಮ್ಮದು. ಒಂದು ವೇಳೆ ನೀವು ಉಸ್ತುವಾರಿಯಾಗಿರ್ತಕ್ಕಂಥ ಹಾಗೂ ತಮ್ಮ ಕುಟುಂಬಸ್ಥರಿಗೆ ಟಿಕೆಟ್ ಪಡೆದಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋತಿದ್ದೇ ಆದರೆ ನಿಮ್ಮ ತಲೆದಂಡ ಫಿಕ್ಸ್ ಅಂತಕ್ಕಂಥ ಒಂದು ಮಾತನ್ನು ಹಾಗೂ ಎಚ್ಚರಿಕೆಯನ್ನು ಎಐಸಿಸಿ ರಾಜ್ಯದ ಪ್ರಭಾವಿ ಸಚಿವರಿಗೆ ಕೊಟ್ಟಿದ್ದು ನಮಗೆಲ್ಲ ಗೊತ್ತೇ ಇದೆ. ಇದೀಗ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಗೆ ಬಂದಿದ್ದು, ಬಹುತೇಕ ಸಚಿವರು ತಮ್ಮ ಅತ್ಯಾಪ್ತರನ್ನು ಗೆಲ್ಲಿಸಿಕೊಳ್ಳೋದರಲ್ಲಿ ಹಾಗೂ ಕುಟುಂಬಸ್ಥರನ್ನು ಗೆಲ್ಲಿಸಿಕೊಳ್ಳೋದರಲ್ಲಿ ತಾವು ಉಸ್ತುವಾರಿ ವಹಿಸಿಕೊಂಡಿದ್ದಂತಹ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಿಸಿಕೊಳ್ಳುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಆ ಕಾರಣಕ್ಕೆ ಇದೀಗ ಎಐಸಿಸಿ ಸುಮಾರು 8 ಪ್ರಭಾವಿ ಸಚಿವರ ಒಂದು ಮೊದಲ ಹಂತದ ತಲೆದಂಡಕ್ಕೆ ಮುನ್ನುಡಿಯನ್ನು ಬರೆಯೋ ಸಾಧ್ಯತೆಗಳನ್ನು ಇದೀಗ ಕೈ ಹಾಕಿದೆ. ಈ 8 ಸಚಿವರ ತಲೆದಂಡಕ್ಕೆ ಈ ಒಂದು ಎಐಸಿಸಿಯ ನಿರ್ಧಾರ ಇಲ್ಲಿಗೆ ನಿಲ್ಲೋದಿಲ್ಲ ಅಂತಕ್ಕಂಥ ಒಂದು ಸ್ಪಷ್ಟವಾದ ಮಾತುಗಳು ಕೂಡ ಬರ್ತಾ ಇದ್ದಾವೆ. ಮತ್ತೆ ಎರಡನೇ ಹಂತದಲ್ಲಿ ಸುಮಾರು 6 ಜನ ಸಚಿವರನ್ನು ಕೆಳಗಿಳಿಸ್ತಕ್ಕಂಥ ಪ್ರಯತ್ನಕ್ಕೆ ಕಾಂಗ್ರೆಸ್ ಕೈ ಹಾಕುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಬರ್ತಾ ಇದ್ದಾವೆ. ಸ್ನೇಹಿತರೆ, ಯಾವೆಲ್ಲ ಸಚಿವರು ತಲೆದಂಡಕ್ಕೆ ಒಳಗಾಗ್ಬೋದು, ಆ ಸಚಿವರನ್ನೇ ಪರ್ಟಿಕ್ಯುಲರ್ ಆಗಿ ತಲೆದಂಡಕ್ಕೆ ಎಐಸಿಸಿ ನಿರ್ಧಾರ ಮಾಡಿರೋದಾದರೂ ಯಾಕೆ ಅನ್ನೋದನ್ನು ನಾವು ನೋಡ್ತಾ ಹೋದರೆ ಇದಕ್ಕೆ ಕಾರಣಗಳು ಹಲವಾರು ಇದ್ದಾವೆ. ಕೆಲವರು ಸಚಿವರು ತಮ್ಮ ಉದ್ದಟತನದ ಮಾತುಗಳಿಂದ ಅವರೇ ಚಾಲೆಂಜ್ ಮಾಡಿದ್ರು. ಆ ಕಾರಣಕ್ಕೆ ಅವರ ತಲೆದಂಡಕ್ಕೆ ಇದೀಗ ಎಐಸಿಸಿ ಮುಂದಾಗಿದೆ. ಅದರಲ್ಲಿ ಪ್ರಮುಖವಾದ ಉದಾಹರಣೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಉಸ್ತುವಾರಿಯನ್ನು ವಹಿಸಿದ್ದಂತಹ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವ ಹಾಗೂ ರಾಜ್ಯ ಸರ್ಕಾರದ ಕೃಷಿ ಸಚಿವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರು ತನ್ನ ಅತ್ಯಪ್ತನಾಗಿರ್ತಕ್ಕಂಥ ಸ್ಟಾರ್ ಚಂದ್ರು ಅವರಿಗೆ ಕಾಂಗ್ರೆಸ್ ಟಿಕೆಟನ್ನು ಪಡೆದಿದ್ದರು. ಒಂದು ವೇಳೆ ಕುಮಾರಸ್ವಾಮಿ ಅವರ ವಿರುದ್ಧ ಸ್ಟಾರ್ ಚಂದ್ರು ಏನಾದರೂ ಗೆಲ್ಲದೆ ಹೋದರೆ ನಾನು ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಅಂತಕ್ಕಂಥ ಒಂದು ಚಾಲೆಂಜನ್ನು ಮಾಡಿದ್ದು ನಮಗೆಲ್ಲ ಗೊತ್ತೇ ಇದೆ. ಇದೀಗ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರ ಕೈ ಮೇಲಾಗಿದೆ, ಸ್ಟಾರ್ ಚಂದ್ರಿಗೆ ಹೀನಾಯ ಸೋಲಾಗಿದೆ. ಅದಷ್ಟೇ ಅಲ್ಲ, ಒಕ್ಕಲಿಗ ಮತದಾರರು ಹೆಚ್ಚಾಗಿರ್ತಕ್ಕಂಥ ಈ ಒಂದು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಮತದಾರರು ಸಂಪೂರ್ಣವಾಗಿ JDSನ ಕುಮಾರಸ್ವಾಮಿ ಅವರ ಕೈ ಹಿಡಿದಿರ್ತಕ್ಕಂಥದ್ದು ಕೂಡ ಚಲುವರಾಯಸ್ವಾಮಿ ಅವರಿಗೆ ತೀವ್ರ ಮುಖಭಂಗವಾಗಿದೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಮಾಹಿತಿಗಳು ಬರ್ತಾ ಇದ್ದಾವೆ. ಆ ಕಾರಣಕ್ಕೆ ಇದೀಗ ಸ್ವತಃ ಚಲುವರಾಯಸ್ವಾಮಿ ಅವರೇ ರಾಜೀನಾಮೆಯನ್ನು ಸಲ್ಲಿಸ್ಬೋದು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆದರೆ ಎಐಸಿಸಿಯ ಲೆಕ್ಕದಲ್ಲಿ ಈ ತಲೆದಂಡಕ್ಕೆ ಒಳಗಾಗ್ತಕ್ಕಂಥ ಪ್ರಥಮ ಸಚಿವ ಚಲುವರಾಯಸ್ವಾಮಿ ಅಂತ ಮಾತುಗಳು ಕೂಡ ಕೇಳಿ ಬರ್ತದೆ. ಅದೇ ರೀತಿ ಕೋಲಾರ ಜಿಲ್ಲೆಯ ಉಸ್ತುವಾರಿಯನ್ನು ಹೊತ್ತಿದ್ದಂತಹ ಕೋಲಾರ ಲೋಕಸಭಾ ಕ್ಷೇತ್ರದ ಉಸ್ತುವಾರಿ ಹೊತ್ತಿದ್ದಂತಹ ಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಬೈರ್ತಿ ಸುರೇಶ್ ಅವರ ತಲೆದಂಡಕ್ಕೂ ಕೂಡ ಎಐಸಿಸಿ ಮುಂದಾಗಿದೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಮಾಹಿತಿಗಳು ಬರ್ತಾ ಇದ್ದಾವೆ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಭಿನ್ನಮತ ಉಂಟಾಗಿತ್ತು. ರಮೇಶ್ ಕುಮಾರ್ ಬಣ ಹಾಗೂ KH ಮುನಿಯಪ್ಪನವರ ಬಣದ ನಡುವಿನ ತೀವ್ರ ತಿಕ್ಕಾಟದ ನಡುವೆ ಅಲ್ಲಿ JDS BJPಯ ಮೈತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ JDSನ ಮಲ್ಲೇಶ್ ಬಾಬು ಅವರು ಅತ್ಯಂತ ಸುಲಭವಾದ ಗೆಲುವನ್ನು ಕಂಡಿರೋದು ಇದೀಗ ಬೈರ್ತಿ ಸುರೇಶ್ ಅವರ ಕುರ್ಚಿಗೆ ಕಂಟಕವನ್ನು ತಂದಿಟ್ಟಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತವೆ. ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಒಬ್ಬ ಪ್ರಭಾವಿ ಸಚಿವ ಈ ಸುರೇಶ್ ಅವರ ರಾಜೀನಾಮೆಯನ್ನು ಪಡೆಯೋದು ಬಹುತೇಕ ಫಿಕ್ಸ್ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತವೆ. ಹಾಗೆಯೇ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದಂತಹ ರಾಜ್ಯದ ಗೃಹ ಸಚಿವ G. ಪರಮೇಶ್ವರ್ ಅವರ ತಲೆದಂಡಕ್ಕೂ ಕೂಡ
ಕಾಂಗ್ರೆಸ್ನ ಹೈಕಮಾಂಡ್ ಮುಂದಾಗಿದೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಿದ್ದಾವೆ. ಪರಮೇಶ್ವರ್ ಅವರ ಕುರಿತು ಬಹುದೊಡ್ಡ ಆಪಾದನೆ ಈ ಬಾರಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಕೇಳಿಬಂದಿತ್ತು. ಪರಮೇಶ್ವರ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಮುದ್ದಹನುಮೇಗೌಡರ ವಿರುದ್ಧವಾಗಿ ಕೆಲಸವನ್ನು ಮಾಡಿದ್ದಾರೆ. ತಮ್ಮ ಹಳೆಯ ಸ್ನೇಹಿತ ವಿ ಸೋಮಣ್ಣನವರ ಪರವಾಗಿ BJP ಅಭ್ಯರ್ಥಿಯ ಪರವಾಗಿ ಪರಮೇಶ್ವರ್ ಅವರು ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥ ಆಪಾದನೆಯನ್ನು ಕಾಂಗ್ರೆಸ್ನ ಅಭ್ಯರ್ಥಿ ಹಾಗೂ ಕಾಂಗ್ರೆಸ್ನ ಪ್ರಮುಖ ನಾಯಕರು ಹಾಗೂ ಕಾರ್ಯಕರ್ತರು ಮಾಡಿದ್ದು ನಮಗೆಲ್ಲ ಗೊತ್ತೇ ಇದೆ. ಇದೀಗ ಸ್ವತಃ ಪರಮೇಶ್ವರ್ ಅವರು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿಯೂ ಕೂಡ BJP ಅಭ್ಯರ್ಥಿಯಾಗಿರ್ತಕ್ಕಂಥ ವಿ ಸೋಮಣ್ಣವರಿಗೆ ಹೆಚ್ಚಿನ ಮತ ಬಂದಿರತಕ್ಕಂಥದ್ದು ಪರಮೇಶ್ವರ್ ಅವರ ಸ್ಥಾನಕ್ಕೆ ಕುತ್ತನ್ನು ತರಬಹುದು ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಅದೇ ರೀತಿ ಸರ್ಕಾರದ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪನವರನ್ನು ಕೂಡ ಕೋಲಾರದ ಸೋಲಿಗೆ ಹೊಣೆಯನ್ನು ಮಾಡಿ ಅವರ ರಾಜೀನಾಮೆಯನ್ನು ಪಡೆಯೋದಕ್ಕೂ ಕೂಡ AICC ಮುಂದಾಗಿದೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಿದ್ದಾವೆ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕೊನೆಯವರೆಗೂ ಕೂಡ ರಮೇಶ್ ಕುಮಾರ್ ಬಣ ಹಾಗೂ ಮುನಿಯಪ್ಪನವರ ಬಣದ ನಡುವಿನ ತಿಕ್ಕಾಟದ ಕಾರಣಕ್ಕೆ ಅಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂತಹ ಗೌತಮ್ ಹೀನಾಯ ಸೋಲನ್ನು ಕಂಡಿದ್ದಾರೆ. ಈ ಸೋಲಿಗೆ ಪ್ರಮುಖ ಕಾರಣ ಮುನಿಯಪ್ಪ ಅಂತಕ್ಕಂಥದ್ದು AICCಯ ಭಾವನೆ. ಆ ಕಾರಣಕ್ಕೆ ಮುನಿಯಪ್ಪರವರ ರಾಜೀನಾಮೆಗೂ ಕೂಡ AICC ಚಿಂತನೆಯನ್ನು ಮಾಡಿದೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಿದ್ದಾವೆ. ಅದೇ ರೀತಿ ಸರ್ಕಾರದ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ತಮ್ಮ ಲೂಸ್ ಟಾಕಿನ ಕಾರಣಕ್ಕೆ ಬಹುದೊಡ್ಡ ಟ್ರೋಲ್ಗಾಗಿ ಒಳಗಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರ ತಲೆದಂಡಕ್ಕೂ ಕೂಡ AICC ಮುಂದಾಗಿದೆ ಅಂತಕ್ಕಂಥ ಸ್ಪಷ್ಟವಾದ ಸೂಚನೆಗಳು ಸಿಗ್ತಾ ಇದ್ದಾವೆ. ತಮ್ಮ ಸಹೋದರಿ ಗೀತಾ ಶಿವರಾಜ್ ಕುಮಾರ್ಗೆ ಟಿಕೆಟನ್ನು ಪಡೆದಾಗಲೂ ಸಹ ಈ ಒಂದು ಮಧು ಬಂಗಾರಪ್ಪನವರ ಸ್ವಕ್ಷೇತ್ರದಲ್ಲಿಯೇ BJP ಅಭ್ಯರ್ಥಿಗೆ ಅತ್ಯಂತ ಹೆಚ್ಚು ಲೀಡ್ ಬಂದಿರತಕ್ಕಂಥದ್ದು ಮಧು ಬಂಗಾರಪ್ಪನವರ ತಲೆದಂಡ ಫಿಕ್ಸ್ ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತಿದ್ದಾವೆ. ಮಧು ಬಂಗಾರಪ್ಪನವರು ಇತ್ತೀಚೆಗೆ ತಮ್ಮ ಅಸಂಬದ್ಧ ಹೇಳಿಕೆಗಳಿಂದ ತೀವ್ರ ಟ್ರೋಲ್ಗೆ ಒಳಗಾಗ್ತಿದ್ದಾರೆ. ಕರ್ನಾಟಕದ ಪಪ್ಪು ಎಂದೇ ಕುಖ್ಯಾತಿಯನ್ನು ಗಳಿಸ್ತಿದ್ದಾರೆ. ಈ ಬಹುತೇಕ ತಮ್ಮ ತಲೆದಂಡವನ್ನು ಸ್ವತಃ ಮಧು ಬಂಗಾರಪ್ಪನವರೇ ಈ ಹಿಂದೆಯೇ ಮಾಧ್ಯಮಗಳಿಂದ ಮುಂದೆ ಒಪ್ಕೊಂಡಿದ್ದಾರೆ. ಮಧು ಬಂಗಾರಪ್ಪನವರ ತಲೆದಂಡ ಫಿಕ್ಸ್ ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತಿದ್ದಾವೆ. ಸ್ನೇಹಿತರೆ, ಮಧುಗಿರಿಯ ಶಾಸಕ ರಾಜ್ಯ ಸರ್ಕಾರದ ಸಹಕಾರ ಸಚಿವ KN ರಾಜಣ್ಣನವರ ತಲೆದಂಡ ಬಹುತೇಕ ಫಿಕ್ಸ್ ಅಂತ ಮಾತುಗಳು ಕೇಳಿಬರ್ತಾ ಇದ್ವು. ಆದರೆ ಬಹುತೇಕ ರಾಜಣ್ಣನವರು ಇದೀಗ ಸೇಫ್ ಆಗಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಸುಳಿವು ಕೂಡ ಸಿಗ್ತಾ ಇದೆ. ಸ್ವತಃ ಮಧುಗಿರಿಯಲ್ಲಿ BJP ಅಭ್ಯರ್ಥಿಗೆ ಬಹುದೊಡ್ಡ ಮಟ್ಟದ ಲೀಡ್ ಬಂದಿದ್ದರೂ ಸಹ KN ರಾಜಣ್ಣನವರು ಉಸ್ತುವಾರಿ ವಹಿಸಿದ್ದಂತಹ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಗೆದ್ದಿರೋದ್ರಿಂದ ಬಹುತೇಕ ರಾಜಣ್ಣನವರ ತಲೆದಂಡ ಆಗೋದಿಲ್ಲ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಹಾಗೆಯೇ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಭಿವೃದ್ಧಿ ಸಚಿವೆ, ಬೆಳಗಾವಿ ಜಿಲ್ಲೆಯ ಪ್ರಭಾವಿ ಸಚಿವೆಯಾಗಿರ್ತಕ್ಕಂಥ DK ಶಿವಕುಮಾರ್ ಬಣದ ಪ್ರಮುಖ ನಾಯಕಿಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ರಾಜೀನಾಮೆಯನ್ನು ಕೂಡ AICC ಪಡೆಯುತ್ತೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಸ್ವತಃ ತನ್ನ ಮಗನಿಗೆ ಟಿಕೆಟನ್ನು ಪಡೆದು ಅವು ಗೆಲ್ಲಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲದೆ ಇರತಕ್ಕಂಥ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ AICC ತೀರಾ ಗರಂ ಆಗಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತಾ ಇದ್ದಾವೆ. ಅದಷ್ಟೇ ಅಲ್ಲದೆ ಸುಮಾರು 5.5 ಲಕ್ಷಕ್ಕೂ ಹೆಚ್ಚು ಇರತಕ್ಕಂಥ ತನ್ನ ಸಮುದಾಯದ ಮತವನ್ನೇ ಸೆಳೆಯೋದರಲ್ಲಿ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಫಲರಾಗಿದ್ದಾರೆ ಅಂತಕ್ಕಂಥದ್ದು AICCಯ ಬಹುದೊಡ್ಡ ಸಿಟ್ಟಿಗೆ ಕಾರಣ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಆ ಕಾರಣಕ್ಕೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜೀನಾಮೆಯನ್ನು ಕೂಡ AICC ಪಡೆಯುತ್ತೆ ಅಂತಕ್ಕಂಥ ಸ್ಪಷ್ಟವಾದ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಮತ್ತೊಬ್ಬ ತಲೆದಂಡಕ್ಕೆ ಒಳಗಾಗ್ತಕ್ಕಂಥ ಸಚಿವ ಡಾಕ್ಟರ್ MC ಸುಧಾಕರ್. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಉಸ್ತುವಾರಿಯನ್ನು ಹೊತ್ತಿದ್ದಂತಹ ಸುಧಾಕರ್ ಅಲ್ಲಿ ರಕ್ಷಾರಾಮಯ್ಯನವರ ಹೀನಾಯ ಸೋಲಿಗೆ ಪ್ರಮುಖ ಕಾರಣ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಆ ಕಾರಣಕ್ಕೆ MC ಸುಧಾಕರ್ ಅವರ ತಲೆದಂಡನೂ ಕೂಡ ಆಗುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಸುಳಿವು ಸಿಗ್ತಾ ಇದೆ. ಬಹುತೇಕ MC ಸುಧಾಕರ್ ತಮ್ಮ ಸಚಿವ ಸ್ಥಾನವನ್ನು ತ್ಯಾಗ ಮಾಡ್ಬೋದು ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತಾ ಇದ್ದಾವೆ. ಅತ್ಯಂತ ಸುಲಭವಾಗಿ ಗೆಲ್ಲಬಹುದಾಗಿದ್ದಂತಹ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ತಂತ್ರ ಹಾಗೂ ಕುತಂತ್ರವನ್ನು ಎಣೆಯೋದರಲ್ಲಿ MC ಸುಧಾಕರ್ ವಿಫಲರಾಗಿದ್ದಾರೆ ಅಂತಕ್ಕಂಥದ್ದು AICCಯ ಗಮನಕ್ಕೆ ಹೋಗಿದೆ. ಆ ಕಾರಣಕ್ಕೆ ಬಹುತೇಕ MC ಸುಧಾಕರ್ ಅವರ ರಾಜೀನಾಮೆಯನ್ನು ಕೂಡ AICC ಪಡೆಯುತ್ತೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ತನ್ನ ಪುತ್ರಿಗೆ ಟಿಕೆಟನ್ನು ಪಡೆದಿದ್ದಂತಹ ಶಿವಾನಂದ ಪಾಟೀಲ್ ಅವರ ತಲೆದಂಡವು ಕೂಡ ಬಹುತೇಕ ಫಿಕ್ಸ್ ಆಗಿದೆ ಅಂತಕ್ಕಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಹಠಕ್ಕೆ ಬಿದ್ದು ತಮ್ಮ ಪುತ್ರಿಗೆ ಟಿಕೆಟನ್ನು ಪಡೆದು ಮತ್ತೊಮ್ಮೆ PC ಗದ್ದಿಗೌಡರವರ ಎದುರಲ್ಲಿ ಸೋಲನ್ನು ಕಂಡಿರ್ತಕ್ಕಂಥ ಸಂಯುಕ್ತ ಪಾಟೀಲ್ ಅವರ ತಂದೆ ಶಿವಾನಂದ ಪಾಟೀಲ್ ಅವರ ತಲೆದಂಡ ಕೂಡ ಆಗುತ್ತೆ. ಆ ಮೂಲಕ ಶಿವಾನಂದ ಪಾಟೀಲ್ ಅವರು ತಮ್ಮ ಸ್ಥಾನವನ್ನು ತ್ಯಜಿಸಬಹುದು ಅಂತಕ್ಕಂಥ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಕಡಿಮೆ ಅಂತರದಲ್ಲಿ ಸೋತಿದ್ದಂತಹ ವೀಣಾ ಕಾಶಪ್ಪನವರ ಬದಲಾಗಿ ಈ ಬಾರಿ AICC
ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟನ್ನು ಕೊಟ್ಟಿತ್ತು. ಆದರೆ ತಮ್ಮ ಪುತ್ರಿಯನ್ನು ಗೆಲ್ಲಿಸಿಕೊಂಡು ಬರೋದ್ರಲ್ಲಿ ಶಿವಾನಂದ ಪಾಟೀಲ್ ವಿಫಲರಾಗಿರೋದ್ರಿಂದ ಶಿವಾನಂದ ಪಾಟೀಲ್ ಅವರ ರಾಜೀನಾಮೆಯನ್ನು ಪಡೆಯುತ್ತೆ AICC ಅಂತಕ್ಕಂಥ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಸ್ನೇಹಿತರೆ, ಈ ರೀತಿ AICC ಮೊದಲ ಹಂತದಲ್ಲಿ 8 ಸಚಿವರ ರಾಜೀನಾಮೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈ ರಾಜೀನಾಮೆಯ ಪರ್ವ ಇಲ್ಲಿಗೆ ಮುಗಿಯೋದಿಲ್ಲ, ತಲೆದಂಡದ ಪರ್ವ ಇಲ್ಲಿಗೆ ನಿಲ್ಲೋದಿಲ್ಲ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಬೆಂಗಳೂರು ನಗರದ ಜಮೀರ್ ಅಹಮದ್ ಖಾನ್, KJ ಜಾರ್ಜ್, ಕೃಷ್ಣ ಬೈರೇಗೌಡ ಹಾಗೂ ದಿನೇಶ್ ಗುಂಡೂರಾವ್ ಅವರ ರಾಜೀನಾಮೆಯನ್ನು ಕೂಡ 2ನೇ ಹಂತದಲ್ಲಿ AICC ಪಡೆಯುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಟ್ಟಿನಲ್ಲಿ ಸುಮಾರು 14 ಸಚಿವರ ತಲೆದಂಡಕ್ಕೆ AICC ಸಿದ್ಧತೆಯನ್ನು ಮಾಡಿಕೊಂಡಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಕಾದು ನೋಡೋಣ ಸ್ನೇಹಿತರೆ, ಇನ್ನೊಂದು ವಾರದಲ್ಲಿ ರಾಜ್ಯದಲ್ಲಿ ಯಾವೆಲ್ಲ ರೀತಿಯ ರಾಜಕೀಯ ಬೆಳವಣಿಗೆಗಳಾಗ್ಬೋದು, AICC ಯಾವೆಲ್ಲ ಸಚಿವರ ತಲೆದಂಡವನ್ನು ಮಾಡ್ಬೋದು ಅಂತಕ್ಕಂಥದ್ದನ್ನು, ಈ ಒಂದು ವಿಷಯವನ್ನು ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಸಚಿವರ ಈ ತಲೆದಂಡದ ವಿಚಾರಕ್ಕೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಷಯ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ನನ್ನ ಇಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.